ಡೆಲ್ಲಿಗೆ ಹೋಗಿ ಬಂದ್ರಿ. ನೋಡಿಯಪ್ಪ, ನನಗೆ ಕೇಂದ್ರದ ನೀರಾವರಿ ಸಚಿವರು ನಮ್ಮನ್ನ ತಮಿಳುನಾಡಿನ ಪೆನ್ನಾರ್ ನದಿ ಬಗ್ಗೆ ಕೋರ್ಟ್ ಅಲ್ಲಿ ನೀವೇನಾದ್ರು ಮಾಡಿ ಒಂದು ಕಾಂಪ್ರಮೈಸ್ ಫಾರ್ಮುಲಾ ಕೊಡಿ ಅಂತೇಳಿ ಅವರು ಒಂದು ಆದೇಶ ಕೊಟ್ಟಿದ್ರು. ಆ ಪ್ರಕಾರ 2-3 ಡೇಟ್ ಫಿಕ್ಸ್ ಆಗಿತ್ತು, ಅದು ನಡೆದಿರ್ಲಿಲ್ಲ. ನಾವು ಬೆಳಗಾವಿ ಅಸೆಂಬ್ಲಿ ಟೈಮಲ್ಲಿ ನಾವೇ ಒಂದು ಟೈಮ್ ರಿಕ್ವೆಸ್ಟ್ ಮಾಡಿದ್ದು. ಈಗ ಸೆಂಟ್ರಲ್ ಗವರ್ಮೆಂಟ್ ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಬೇಕಾಗಿದೆ. ಅದಕ್ಕೆ ನನ್ನನ್ನ 18ನೇ ತಾರೀಕು ಕರೆಸಿದ್ರು. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ತಮಿಳುನಾಡು ಅವರು ನಾವು ಅದನ್ನ ಸಪರೇಟ್ ಬಂದು ಮೀಟ್ ಮಾಡ್ತೀವಿ, ಅವ್ರ ಎದುರುಗಡೆ ಕೂತ್ಕೊಂಡು ಮಾತಾಡಲ್ಲ ಅಂತ ಹೇಳಿದ್ರು. ಇದು ಸುದ್ದಿ ಅಷ್ಟೇ, ಅಧಿಕೃತ ಅಲ್ಲ. ಅಧಿಕೃತವಾಗಿ ನಮ್ಗೆ ಪೋಸ್ಟ್ಪೋನ್ ಮಾಡಿದೀವಿ ಅಂತ ನನಗೆ ಮಿನಿಸ್ಟರ್ ತಿರ್ಗಾ ಆಫೀಸಿಂದ ಫೋನ್ ಮಾಡಿ ನಮ್ಗೆ ಮೆಸೇಜ್ ಇಟ್ರು. ಅಷ್ಟೊತ್ತಿಗೆ ನಾನು ಹೊರಟ್ಬಿಟ್ಟಿದ್ದೆ. ಸೊ ಈಗ ಇನ್ನೊಂದು ಡೇಟ್ ಅವರೇ ಸಪರೇಟ್ ಆಗಿ ಏನೋ ಅವ್ರಿಗೆ ಕರೆದು ಮಾತಾಡ್ತಾರಂತೆ. ಬಹುಶಃ ಪೊಲಿಟಿಕಲಿ ಅವರು ಏನೋ ನಾವು ಇಬ್ರು ಮೀಟಿಂಗ್ ಆದ್ರೆ ಅವ್ರಿಗೊಂದು ತಪ್ಪು ಸಂದೇಶ ಹೋಗ್ತದೆ ಅಂತ ಏನೋ ಗೊತ್ತಿಲ್ಲ. ಬಟ್ ನಾವು ಕ್ಯಾಬಿನೆಟ್ ಅಲ್ಲಿ, ನಾನು ಹೊರಡಕ್ಕಿನ ಮುಂಚಿತವಾಗಿ ಕ್ಯಾಬಿನೆಟ್ ಅಲ್ಲಿ ನಮ್ಮ ಸರ್ಕಾರದ ನಿಲುವು ಏನು ಅಂತೇಳಿ ನಾನು ಆಗಲೇ ತೆಗೆದುಕೊಂಡು ಹೋಗಿದ್ದೆ. ಬಟ್ ಅದನ್ನ ಮುಂದಕ್ಕೆ ಹಾಕಿದ್ದಾರೆ, ಮತ್ತೆ ಇನ್ನೊಂದು ದಿನ ಕರಿತೀವಿ ಅಂತ ಹೇಳಿದ್ದಾರೆ. ಇದು ಒಂದನೇ ವಿಚಾರ. ಎರಡನೇ ವಿಚಾರ, ನಮ್ಮ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡಿ ನಾನು ನಮ್ಮ 100 ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟಬೇಕು, ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್ ನಾಯಕತ್ವ ವಹಿಸಿಕೊಟ್ಟಂತ 100 ವರ್ಷದ ಶತಮಾನ ಸಂದರ್ಭದಲ್ಲಿ 100 ಕಚೇರಿಗಳನ್ನ ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಬೆಂಗಳೂರು ರೇಸ್ ಕೋರ್ಸ್ ರೋಡ್ನ ಹೊಡೆದಾಕಿದೀವಿ. ಅಲ್ಲೂ ಭೂಮಿ ಪೂಜೆಗೆ ಇನ್ವೈಟ್ ಮಾಡಿದ್ದೀನಿ. ಬೆಂಗಳೂರಲ್ಲೇ 3 ಕಡೆ ಆಗ್ತಾ ಇದೆ, ಬೇರೆ ಎಲ್ಲಾ ಕಡೆನೂ ಒಂದು 100 ಕಚೇರಿ ಕಟ್ತಾ ಇದೀವಿ. ಅದಕ್ಕೆ ಅಲ್ಲಿ ವರ್ಚುವಲ್ ಆಗಿ ಮಾಡ್ತಾರೆ ಎಲ್ಲಾ ಕಡೆನೂ, ಇಲ್ಲಿ ಫಿಸಿಕಲ್ ಆಗಿ ಮಾಡ್ತಾರೆ. ಅದಕ್ಕೆ ಆಹ್ವಾನ ಕೊಟ್ಟಿದ್ದೇನೆ. ಅವರು ಪಾರ್ಲಿಮೆಂಟ್ ಆದ್ಮೇಲೆ ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ವಿಚಾರ. ಮಂಡ್ಯದವ್ರ ಛತ್ರಿ ಅಂತ ನೀವು ಪ್ರೀತಿಯಿಂದ ಹೇಳಿದ್ದು ಅನ್ನೋದನ್ನ ಬೇರೆ ಬೇರೆ ರೀತಿಯ ಟರ್ಮ್ ತಗೋತಾ ಇದ್ದಾರೆ. ಮಂಡ್ಯದವ್ರು ನೀವು ಛತ್ರಿಗಳು ಅಧಿಕಾರದ ಮದದಿಂದ ಡಿ.ಕೆ. ಶಿವಕುಮಾರ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದಪ್ಪ, ನನ್ ಮದ ಜಾಸ್ತಿ ಇದೆ. ನನ್ ಮದ ಇದ್ರೆ ಕಡಿಮೆ ಮಾಡಿ ಬಿಡೋರು. ಯಾವ ಛತ್ರಿ ಅಂತ ಹೇಳಿದ್ರು? ಯಾರಿಗೆ ಹೇಳಿದ್ರು ಛತ್ರಿ? ಇವಾಗೇನು ನೋಡಿದ್ದೇವೆ. ನಾನ್ ಬೇಕಾದವ್ರನ್ನ ನಾನು ಏನಾರು ಕರ್ತೀನಪ್ಪ. ಕೆಲವು ಕಳ್ಳ ನನ್ನ ಮಗನೇ ಅಂತ ಹೇಳ್ತಾರೆ, ಸುಳ್ಳು ನನ್ನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್, ನಮ್ಮ ಯಾರಿಗಾರು ನಾ ಏನೇನು ಹೇಳ್ತೀನಿ. ಇದು ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವ್ದು ಇಲ್ಲ. ಮತ್ತೆ ಇದು ಕ್ಷೇತ್ರದಲ್ಲಿ ದ್ವೇಷದ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು ನಾವೇನಾದ್ರು ಕೇಸ್ ಹಾಕಿದ್ವಾ? 15-20 ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು. ಯಾರು? ಆ ಹಿರೇಮಠ್ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು? ಏನ್ ದ್ವೇಷದ ರಾಜಕಾರಣ ಮಾಡ್ತಾರೆ? ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಹಿಂದೇನು ಕೂಡ ಎಲ್ಲ ಆಫೀಸರ್ಸ್ ಲೋಕಾಯುಕ್ತಲೆಲ್ಲ ಕೇಸ್ ನಡೆದಿದ್ದು ನನ್ಗೆ ನೆನ್ಪುಟ್ಟು, ನಂಗೆ ಡೀಟೇಲ್ ಗೊತ್ತಿಲ್ಲ ನನಗೆ. ಸೊ ಹಾಕಿದ್ದಾರೆ. ಸಿದ್ದರಾಮಯ್ಯ ಏನ್ ದ್ವೇಷ ಮಾಡ್ತಾರೆ, ನಾವೇನ್ ದ್ವೇಷ ಮಾಡ್ತೀವಿ? ದ್ವೇಷ ರಾಜಕಾರಣ ಅಡಗಿರೋದು ಅವರ DNA ಲಿ. ಅವೆಲ್ಲ ನನ್ನ ಪಟ್ಟಿಗಳೆಲ್ಲ ಏನೇನ್ ಮೈಸೂರಲ್ಲಿ ಏನೇನ್ ಮಾತಾಡಿದ್ರು, ಬೇರೆ ಕಡೆ ಏನೇನ್ ಮಾತಾಡಿದ್ರು, ಅವ್ರ ತಂದೆ ಏನೇನ್ ಮಾತಾಡಿದ್ರು, ನನ್ನ ಮೇಲೆ ಏನೇನ್ ಕೇಸ್ ಹಾಕ್ಸಿದ್ರು, ನನ್ನ ತಂಗಿ ಮೇಲೆ, ನನ್ನ ಹೆಂಡತಿ ಮೇಲೆ, ನನ್ನ ತಮ್ಮನ ಮೇಲೆಲ್ಲ. ಅದ್ರೂ ಕಳ್ತನ ಮಾಡಿದ್ವಿ. ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲ, ಮಾಡ್ಸಿರ್ಲಿಲ್ವಾ? ಅವ್ರದೆಲ್ಲ ದ್ವೇಷ. ಸುಮ್ನೆ ನಾವ್ ಆಯ್ತು ಅಂದ್ಬಿಟ್ಟು ಜೊತೆಗೆ ಸರ್ಕಾರ ಮಾಡಿದ್ವಿ. ಸುಮ್ನೆ ಮರ್ಯಾದೆಗಿದ್ರೆ ಅವ್ರಿಗೂ ಕ್ಷೇಮ ಆಯ್ತು. ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರು ಭೇಟಿ ಮಾಡೋದು ಅಂತ ಗೊತ್ತು, ಏನ್ ಮಾಡೋದು ಅಂತ. ಕಾನೂನಲ್ಲಿ ಐ ಆಮ್ ಟೆಲಿಂಗ್ ಯು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಕೇಳೋಂತ ಅವಶ್ಯಕತೆ ಇಲ್ಲ. ಏನೋ ಇನ್ಫಾರ್ಮ್ ಮಾಡ್ಬೇಕು, ಒಂದ್ ಸರ್ಕ್ಯುಲರ್ ಇತ್ತು, ಅದಕ್ಕೆ ಇನ್ಫಾರ್ಮ್ ಮಾಡಿದಾರೆ ಅಷ್ಟೇ. ನಮ್ಗೆ ಅದನ್ನ ಮಾಡೋದು ಹೆಂಗೆ ಅಂತ ಗೊತ್ತು ನಮ್ಗೆ. ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ಅದು ಒಳ್ಳೆ ಸುದ್ದಿ. ಇದು ರಿಯಲ್ ಎಸ್ಟೇಟ್ ಇದಕ್ಕೆಲ್ಲ ಬದಲಾಯಿಸಕ್ ಹೋಗಿದ್ರು. ಹೌದು, ರಿಯಲ್ ಎಸ್ಟೇಟ್ಗೆನೆ ನಮ್ ಬೆಂಗಳೂರು ಜನ ಏನು, ನಮ್ ಕನಕಪುರ ಜನಕ್ಕೇನು ಚನ್ನಪಟ್ಟಣ, ರಾಮನಗರ, ಮಾಗಡಿ ಇವ್ರಿಗೆಲ್ಲ ಅನುಕೂಲ ಆಗ್ಬಾರ್ದಾ? ನಿಂಗ್ ಮಾತ್ರ. ನೀವ್ ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ?
ನಮ್ದು ಬೆಂಗಳೂರು ಜಿಲ್ಲೆ ರೀ, ನಮ್ ಜನ ಬದುಕ್ಲಿ ರೀ. ಐ ಆಮ್ ಫಾರ್ ಬೆಂಗಳೂರು ಜಿಲ್ಲೆ ಜನ. ರಾಜ್ಯದಲ್ಲಿ ನಮ್ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ ಜಿಲ್ಲೆ ಜನದ ಆಸ್ತಿ ಹೋಗಿದೆ, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಸೆ ಇದೆ. ತಪ್ಪೇನಿದೆ? ನಂಬರ್ 1. ಎರಡನೇದು, ಇನ್ನೊಂದು ವಿಚಾರ, ನಾಳೆ ನೀರಿನ ಉಳಿತಾಯಕ್ಕೋಸ್ಕರ ವಿಶ್ವ ಜಲ ದಿನ ನಾಳೆ. ಸೊ ಅದಕ್ಕೆ 22ನೇ ತಾರೀಕು ಇಂಟರ್ನ್ಯಾಷನಲ್ ವಾಟರ್ಸ್ ಡೇ. ಈ ವರ್ಷ ನೀರನ್ನ ಈಗಾಗಲೇ 5ನೇ ಹಂತ ಕಾವೇರಿನ ಪ್ರಾರಂಭ ಮಾಡಿದ್ದೀವಿ. ಬೆಂಗಳೂರು ನಗರಕ್ಕೆ ಎಲ್ಲ ನೀರನ್ನ ಒದಗಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. 6ನೇ ಸ್ಟೇಜ್ಗೂ ಈಗಾಗಲೇ DPR ರೆಡಿ ಆಗಿದೆ. ಹೆಂಗ್ ತಗೊಳ್ಬೇಕು ಅನ್ನೋದು ಇನ್ನ ತೀರ್ಮಾನ ಆಗ್ಬೇಕಷ್ಟೇ. ಈ ನೀರನ್ನ ಉಳಿಕೆ ಮಾಡಲಿಕ್ಕೆ, ನೀರನ್ನ ಸರಿಯಾದ ರೀತಿ ಬಳಕೆ ಮಾಡಬೇಕು ಅಂತೇಳಿ 1 ತಿಂಗಳ ಅಭಿಯಾನವನ್ನ ಇಟ್ಕೊಂಡಿದ್ದೇವೆ, ಅಂದ್ರೆ ಸಾರ್ವಜನಿಕರ ಅಭಿಯಾನ. ಸೊ ಅದಕ್ಕೊಂದು ಕಾವೇರಿ ಪೂಜೆನ ಮಾಡಬೇಕು ಅಂತೇಳಿ ನಾನಾಗಲೇ ಹಿಂದೆ ಘೋಷಣೆ ಮಾಡಿದ್ದೇನೆ, ಇಲ್ಲಿ KRS ಅಲ್ಲಿ. ಅದ್ರ ಟ್ರಯಲ್ ಆಗಿ ಇವತ್ತು ಇಲ್ಲಿ ನಾಳೆ ಒಂದು ಪೂಜೆ ಮಾಡಿ, ನಾಡಿದ್ದು ಒಂದು ತಿಂಗಳ ಅಭಿಯಾನ ನೀವೆಲ್ಲ ಪ್ರತಿಜ್ಞಾ ಸ್ವೀಕಾರ ಮಾಡ್ಲಿಕ್ಕೆ, ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಸಾರ್ವಜನಿಕರು ಪ್ರತಿಜ್ಞೆ. ಯಾಕಂದ್ರೆ ಕೆಲವರು ಅವ್ರ ಕಾರ್ ವಾಶ್ಗೆ ಈ BWSP ನೀರೇ ಉಪಯೋಗಿಸ್ತಾ ಇದ್ದಾರೆ, ಕೆಲವರು ದನ ತೊಳೆಯಕ್ಕೆ ಹಸುಗಳು ತೊಳೆಯಕ್ಕೆ ಉಪಯೋಗಿಸ್ತಾ ಇದ್ದಾರೆ, ಕೆಲವು ಗಿಡಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಂಥವೆಲ್ಲ ಕೂಡ BWC ಶುದ್ಧ ನೀರನ್ನೇ ವೇಸ್ಟ್ ಮಾಡ್ತಾ ಇದ್ದಾರೆ. ಒಂದು 20% ಆ ರೀತಿ ನಮ್ಗೆ ದಾಖಲೆ ಇದೆ. ಸೊ ಕೆಲವರೆಲ್ಲ ಮಿಸ್ಯೂಸ್ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಸೊ ಜಾಗೃತಿ ಮೂಡಿಸ್ಲಿಕ್ಕೆ, ಮಕ್ಕಳ ಹತ್ರ ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇವೆ, 1 ತಿಂಗಳ ಕಾಲ ಆನ್ ಸೋಷಿಯಲ್ ಮೀಡಿಯಾ ಮಾಡಿ ಅಂತ ಹೇಳಿದ್ದೇವೆ. ಸೊ ಈ ವಿಚಾರದಲ್ಲಿ ನಾವು ಮಲ್ಲೇಶ್ವರಂ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಒಂದು ಪುಣ್ಯವಾದಂತ ಜಾಗ ಇದೆ. ಹಿಂದೆ ಎಲ್ಲ ಬೇಕಾದಷ್ಟು ಮಾಡಿದ್ದಾರೆ, ಕನ್ನಡ ರಾಜ್ಯೋತ್ಸವ, ಬೇರೆ ಬೇರೆ ಬರ್ತಡೇ, MLA ಬರ್ತಡೇ ಎಲ್ಲ ನಡೆದಿದೆ. ನಾವು ಅಲ್ಲೊಂದು ಪೂಜೆ ಹತ್ರ ಇದೆ ಅಂತ ಹೇಳಿ ನಾನು 5-6 ಕೆರೆಗಳನ್ನೆಲ್ಲ ಚೆಕ್ ಮಾಡಿಸ್ದೆ. ಸೊ ಇಲ್ಲಿ ಒಂದು ಕಾವೇರಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಇಂದ ಆರತಿ ಮಾಡೋದು. ಇದು ಓನ್ಲಿ 1 ಡೇ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಈ ಮಧ್ಯದಲ್ಲಿ ಕೆಲವು ಸ್ಥಳೀಯ BJP ನಾಯಕರುಗಳು ಕೆಲವರೆಲ್ಲ ಕೋರ್ಟ್ಗೆಲ್ಲ ಹೋಗಿದ್ದಾರಂತೆ, ಕಾರ್ಯಕ್ರಮ ಮಾಡಬಾರ್ದು. ಕಾರ್ಯಕ್ರಮ ನಾವು ಮಾಡ್ತೀವಿ, ಯಾರಿಗೂ ಹಾನಿ ಆಗೋದಿಲ್ಲ. ಇದು ಸರ್ಕಾರದ ಕಾರ್ಯಕ್ರಮ, ದಿಸ್ ನಾಟ್ ಎ ಪೊಲಿಟಿಕಲ್ ಕಾರ್ಯಕ್ರಮ. ಕೆಲವರು ಪಾಲಿಟಿಕ್ಸ್ ಮಾಡ್ತಾ ಇದೀವಿ ಅಂತ ಎದುರ್ಕೊಂಡಿರ್ಬೋದಷ್ಟೇ. ನಾವು ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ನಾಳೆ ಸಾಯಂಕಾಲ 6 ಗಂಟೆ ಕಾವೇರಿ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು, ತಾವೆಲ್ಲ ಆಶೀರ್ವಾದ ಮಾಡಬೇಕು, ನೀರನ್ನು ಉಳಿತಾಯ ಮಾಡಬೇಕು, ಅಭಿಯಾನದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು. ಸಚಿವರೊಬ್ಬರದು ಹನಿ ಟ್ರ್ಯಾಪ್ ವಿಚಾರ ತುಂಬಾ ಸದ್ದಾಗ್ತಿದೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್. ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ಲಿ, ಯಾರು ಇದ್ರೆ ತನಿಖೆ ಮಾಡ್ಸೋಣ. ಸರ್, ಆಮೇಲೆ ವಿದ್ಯುತ್ ದರನು ಕೂಡ 36 ಪೈಸೆ ಏಪ್ರಿಲ್ 1ರಿಂದ ಜಾರಿ ಆಗುವಂತೆ ಏರಿಕೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಇರ್ಲಿಲ್ಲ. ಅದು ಪವರ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರು ಮಾತಾಡ್ತಾರೆ.